ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ SLC ವಿದ್ಯಾರ್ಥಿಗಳ ಒಂದು ವಾರ್ಷಿಕ ಪರೀಕ್ಷೆ ಆಗಿರ್ಬೋದು, ಪೂರ್ವ ಸಿದ್ಧತಾ ಪರೀಕ್ಷೆ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖವಾಗಿ ಒಂದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಗಳನ್ನು ಬರೀಬೇಕು, ಎಷ್ಟು ಉತ್ತರಗಳನ್ನು ಬರೀಬೇಕು ಅಂತ ಪ್ರಶ್ನೆ ಇರುವಂಥದ್ದಾಗಿರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತವಾಗಿ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರಗಳನ್ನು ಬರೀಬೇಕು, ಎಷ್ಟು ಆನ್ಸರ್ಗಳು ಇರಬೇಕಿರುತ್ತೆ, ಯಾವ ರೀತಿಯಾಗಿ ಅಂತ ಕಂಪ್ಲೀಟಾಗಿ ಮಾಹಿತಿ ಹಿಡಿದು ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿಗೆ ವಿಡಿಯೋಸ್ ವೀಕ್ಷಣೆ ಮಾಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹೆಚ್ಚುವರಿ ಒಂದು SLC ಎಕ್ಸಾಮ್ 1, 2, 3 ರಿಸಲ್ಟ್ಗಳಾಗಿರ್ಬೋದು, ಅಪ್ಡೇಟ್ಸ್ ಆಗಿರ್ಬೋದು, ಎಕ್ಸಾಮ್ ಇತರ ಎಲ್ಲ ಮಾಹಿತಿಗಳನ್ನು ಪಡ್ಕೋಬೋದಿರುತ್ತೆ. ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ಬೋದು, ಎಲ್ಲನೂ ಕೂಡ ಒಂದು ಲಿಂಕ್ ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸೊ ಎಲ್ಲ ಡೌನ್ಲೋಡ್ ಮಾಡ್ಕೋಬೋದಿರುತ್ತೆ. ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಒಂದು ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿನಿಯರ ಉತ್ತರ ಪತ್ರಿಕೆ ಆಗಿರ್ಬೋದು, ಒಂದು ಈ ಥರ ಮಾಹಿತಿಗಳನ್ನು ಕೂಡ ಮಾಡಲ್ ಕ್ವಶನ್ ಪೇಪರ್ ಎಲ್ಲನೂ ಕೂಡ ಲಿಂಕ್ ಕೂಡ ಕೊಟ್ಟಿದ್ವಿ. ಆ ಥರ ಡೌನ್ಲೋಡ್ ಮಾಡೋದು ಅಂತ ವಿಡಿಯೋ ಕೂಡ ಇರುತ್ತೆ, ಅದನ್ನು ವೀಕ್ಷಣೆ ಮಾಡ್ಬೋದು ಅಂತ ಕೂಡ ತಿಳಿಸ್ತಾ, ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ಬೋದಾಗಿರುವಂಥದ್ದು. ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳನ್ನು ಇರತಕ್ಕಂಥದ್ದನ್ನು ಬಿಡುಗಡೆ ಕೂಡ ಮಾಡಿದ್ದು, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ವಿ ಈ ವಿಡಿಯೋದಲ್ಲಿ. ಸೊ ಯಾವುದೇ ರೀತಿಯಾಗಿ ಇದೇ ಪ್ರಶ್ನೆಗಳು ಬರುತ್ತೆ ಅಥವಾ ಈ ಒಂದು ಇದೇ ಪ್ರಶ್ನೆ ಪತ್ರಿಕೆ ಆಗಿದೆ ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ. ಸೊ ವಿದ್ಯಾರ್ಥಿಗಳು ಯಾವ ರೀತಿ ಪ್ರಶ್ನೆ ಬಂದಾಗ ಯಾವ ರೀತಿಯಾಗಿ ಉತ್ತರ ಬರೀಬೇಕು ಅಷ್ಟನ್ನು ಮಾತ್ರ ಇಲ್ಲಿ ಹೇಳ್ತಿರುವಂತಾಗಿರುತ್ತೆ. ಮೊದಲನೇದಾಗಿ ಭಾಗ ಎಲೆ ಒಂದು ಭೌತ ವಿಜ್ಞಾನ ಇರುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಅದರಲ್ಲಿ ಬಹು ಆಯ್ಕೆಗಳಲ್ಲಿ 2 ಕ್ವಶನ್ನ ನೀವು ಅಟೆಂಡ್ ಮಾಡಬೇಕಾಗಿರುವಂಥದ್ದು ಇರುತ್ತೆ. 2 ಕೊಟ್ಟಿರ್ತಾರೆ. ಪ್ರಮುಖವಾಗಿ ಒಂದೊಂದು ಮಾರ್ಕ್ಸ್ ನಿಗದಿಯಾಗಿರುವಂಥದ್ದು ಇರುತ್ತೆ. ಬಹು ಆಯ್ಕೆ ಅಂತ 4 ಆಪ್ಷನ್ ಕೊಟ್ಟಿರ್ತಾರೆ. ಅದರಲ್ಲಿ ಒಂದನ್ನು ಸರಿಯಾದ ಆನ್ಸರ್ ಬರೀಬೇಕಿರುತ್ತೆ. ಕ್ವಶನ್ ಅನ್ನು ಬರ್ಕೊಂಡೆಲ್ಲ ಟೈಮ್ ವೇಸ್ಟ್ ಮಾಡೋಕೆ ಹೋಗಬೇಡಿ. ನೀವು ಚಿತ್ರ ಎಲ್ಲ ಬಡಿಸ್ಕೊಂಡು ಜಸ್ಟ್ ಅಭ್ಯರ್ಥಿಗಳು ಎಕ್ಸಾಮ್ನ ಬರೀಬೇಕಾದ್ರೆ ಒಂದು ಕ್ವಶನ್ ನಂಬರ್ ಇರುತ್ತಲ್ಲ, ಸೊ ಸೀರಿಯಲ್ ನಂಬರ್ ಏನು ಕೊಟ್ಟಿದ್ದಾರಲ್ಲ, ಅಂದರೆ ಒಂದು ಮಾರ್ಜಿನ್ ಕೊಟ್ಟಿರ್ತಾರಲ್ಲ, ಆ ಮಾರ್ಜಿನ್ ಆ ಕಡೆನೇ ಹಾಕಬೇಕಿರುವಂಥದ್ದಾಗಿರುತ್ತೆ. ಸೊ ಅಂದರೆ ಎಕ್ಸಾಮ್ನಲ್ಲಿ ಕೂಡ ಎಕ್ಸಾಮ್ ಬುಕ್ಲೆಟಲ್ಲೂ ಕೂಡ ನೀವು ಅದೇ ರೀತಿ ಮಾಡಬೇಕಿರುತ್ತೆ. ಅವ್ರು ಮೆನ್ಷನ್ ಮಾಡಿದ್ದಾರೆ, ಗಮನಿಸಬಹುದಾಗಿರುತ್ತೆ. ಫಸ್ಟ್ ಮೇನ್ ಅಂತ ಅಂದ್ಬಿಟ್ಟು ಆ ಥರ ಮೆನ್ಷನ್ ಮಾಡಿರ್ತಾರೆ. ಕ್ವಶನ್ ನಂಬರ್ ಹಾಕಿ ಜಸ್ಟ್ ಉತ್ತರ ಅಂತ ಬರೆದಿಲ್ಲ ಅಂದ್ರೆ ಪರವಾಗಿಲ್ಲ, ಜಸ್ಟ್ ಒಂದು ಕ್ವಶನ್ ನಂಬರ್ ಹಾಕ್ಬಿಟ್ಟು ಆನ್ಸರ್ ಇರುತ್ತಲ್ಲ, ಎ ಆನ್ಸರ್ ಇದೆ ಒಂದನೇದಕ್ಕೆ, ಸೊ ಅದನ್ನು ಮೆನ್ಷನ್ ಮಾಡಿದರೆ, ನಂತರ ಎರಡನೇದಕ್ಕೆ ಅದಕ್ಕೆ ಎ ಆನ್ಸರ್ ಇದೆ ಅದನ್ನು ಮೆನ್ಷನ್ ಮಾಡಿ ಈ ಥರ ಆನ್ಸರ್ ಅಂತ ಬರೆದಿರುವಂಥದ್ದಾಗಿರುತ್ತೆ. ಜಸ್ಟ್ ಅಷ್ಟು ಆಪ್ಷನ್ ಮೆನ್ಷನ್ ಮಾಡಿ ಆನ್ಸರ್ ಬರೀಬೇಕಿರುತ್ತೆ ಕ್ವಶನ್ ನಂಬರಲ್ಲಿ ಹಾಕೋದ್ರ ಮುಖಾಂತರ. ಎರಡನೇ ಮೈ ನೋಡುವಂಥದ್ದು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಇದಕ್ಕೂ ಕೂಡ ಒಂದು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರೋದ್ರಿಂದ ಇಲ್ಲಿ ಕೂಡ ಗಮನಿಸಬೇಕಾಗಿರುತ್ತೆ. ಪ್ರಮುಖವಾಗಿ 2 ಅಂದರೆ ಮಾರ್ಕ್ಸ್ಗೆ ಅಂದರೆ ನಿಗದಿಯಾಗಿರುವಂಥದ್ದಾಗಿರುತ್ತೆ. ಒಟ್ಟು ಒಂದೊಂದು ಕ್ವಶನ್ ಒಂದೊಂದು ಮಾರ್ಕ್ಸ್ ಇರುತ್ತೆ. ವಾಹನದ ಹಿನ್ನೋಟ ದರ್ಪಣವಾಗಿ ಯಾವ ದರ್ಪಣವನ್ನು ಬಳಸಲಾಗ್ತದೆ ಅಂತಕ್ಕಂಥ ಮಾಹಿತಿನಲ್ಲಿ ಕೇಳಿದಾರಲ್ಲ ಕ್ವಶನನ್ನು, ಸೊ ಪಿನ ದರ್ಪಣ ಅಂತಕ್ಕಂಥದ್ದು ಆನ್ಸರ್ ಜಸ್ಟ್ ಅಷ್ಟಲ್ಲೇ ಮುಗಿಯುವಂಥದ್ದು ಇರುತ್ತೆ. ಅದು 4ನೇ ಕ್ವಶನ್ ನೋಡಬೇಕಾಗಿರುತ್ತೆ. ಪ್ರಮುಖವಾಗಿ ಗೃಹ ವಿದ್ಯುತ್ ಮಂಡಳದಲ್ಲಿ ಓವರ್ಲೋಡ್ ತಡೆಯಲು ಯಾವುದಾದರೂ 2 ಸಲಹೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಅವ್ರು ಕೇಳಿರೋದೆಷ್ಟು 2, ಬಟ್ ಇಲ್ಲಿ ಎಕ್ಸಾಮಲ್ಲಿ ಒಂದು ಕೆ ಆನ್ಸರ್ ಥರನ ಇವರು ಪ್ರಕಟ ಮಾಡೋದ್ರಿಂದ 5 ಕೊಟ್ಟಿದ್ದಾರೆ. ನಿಮಗೆ ಬೇಕಾಗಿರೋದಷ್ಟು ಯಾವುದಾದ್ರೂ 2 ಅಂತ ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಕೆಳಗೆ ಗಮನಿಸಬಹುದಾಗಿರುತ್ತೆ. 2 ಅಂದರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಅರ್ಧ ಮಾರ್ಕ್ಸ್ ರೀತಿಯಲ್ಲಿ 2 ಮಾರ್ಕ್ಸ್ ಸಿಗುವಂಥದ್ದು ಇರುತ್ತೆ. ಆ ಕಾರಣಕ್ಕೆ ಅಂದರೆ 1 ಮಾರ್ಕ್ಸ್ ಸಿಗುವಂಥದ್ದು ಇರುತ್ತೆ. ಆದರೆ 2 ಮೆನ್ಷನ್ ಮಾಡಿ ಅಷ್ಟೇ ಕೇಳಿರುವಂಥದ್ದಾಗಿರುತ್ತೆ. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ತಿಳಿಸ್ತಾ ಇರುವಂಥದ್ದು, ಜಾಸ್ತಿ ಬರ್ಕೊಂಡು ಟೈಮ್ ವೇಸ್ಟ್ ಮಾಡೋಕೋಬೇಡಿ. ನಿಮಗೆ ಆನ್ಸರಲ್ಲಿ ಕಾನ್ಫಿಡೆಂಟ್ ಇಲ್ಲ ಅಂದರೆ ಒಂದು ಎಕ್ಸ್ಟ್ರಾನು ಬರೆದು ಬಂದಿರಿ. ಅಂದರೆ ಅಭ್ಯರ್ಥಿಗಳಿಗೆ ಇವಾಗ 2 ಕೇಳಿದ್ದಾರೆ ಅಂದರೆ 3 ಬರೆದಿರಿ ಈ ಥರ. ಬಟ್ ನಿಮ್ಗೆ ಆನ್ಸರ್ ಕಾನ್ಫಿಡೆಂಟ್ ಇರುವಂಥ ಸಂದರ್ಭದಲ್ಲಿ ಸುಮ್ಮನೆ ಜಾಸ್ತಿ ಬರ್ಕೊಂಡು ಟೈಮ್ ವೇಸ್ಟ್ ಮಾಡಿಬಿಡಿ. ಅಟ್ಲೀಸ್ಟ್ 2 ಕೇಳಿದ್ದಾರೆ ಅಂದರೆ ಒಂದು 3 ಆದರೂ ಬರೆದು ಬಂದಿರಿ. ಸೊ ಸಮಯನ ಆದಷ್ಟು ನೋಡ್ಕೊಬೇಕಿರುತ್ತೆ ಎಲ್ಲ ಕ್ವಶನ್ ಅಟೆಂಡ್ ಮಾಡಲಿಕ್ಕೆ. 3ನೇ ನೋಡಿದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ ಅದರಲ್ಲಿ 2 ಕ್ವಶನ್ ಅಂದರೆ 2 ಮಾರ್ಕ್ಸ್ ನಿಗದಿಯಾಗಿರೋದಾಗಿರುತ್ತೆ. ಇದರಲ್ಲಿ 3 ಕ್ವಶನ್ ನೀವು ಬರೀಬೇಕಾಗಿರುವಂಥದ್ದಾಗಿರುತ್ತೆ. 6 ಮಾರ್ಕ್ಸ್ ಇಲ್ಲಿ ನೀವು ಪಡ್ಕೋಬೋದಾಗಿರುವಂಥದ್ದಾಗಿರುತ್ತೆ. ಇಲ್ಲಿ ಗಮನಿಸ್ಕೋಬೋದಾಗಿರುತ್ತೆ. ಅಲ್ಲಿ ಸರಳ ವಿದ್ಯುತ್ ಮಂಡಲದ ಚಿತ್ರವನ್ನು ಬರೀರಿ ಅಂತ ಕೇಳಿದರೆ, ಒಂದು ಆಪ್ಟಿಮೈಸ್ ಆಗಿರ್ಬೋದು, ವೋಲ್ಟ್ ಮೀಟರ್ಗಳಾಗಿರ್ಬೋದು, ಆಪ್ಟಿಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಒಂದು ಗುರುತಿಸಿ ಅಂತ ಏನು ಕೇಳಿದಾರಲ್ಲ, ಸೊ ಚಿತ್ರ ಬರೀಬೇಕಿರುತ್ತೆ. ಚಿತ್ರಕ್ಕೆ 1 ಮಾರ್ಕ್ಸ್ ಆಗಿರುತ್ತೆ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನಂತರದ ಭಾಗಗಳೇನಿರುತ್ತಲ್ಲ ಗುರುತು ಮಾಡ್ತಿಲ್ಲ, ಅದಕ್ಕೆ ಅರ್ಧ ಮಾರ್ಕ್ಸ್ ಇರೋದಾಗಿರುತ್ತೆ. ಆ ಕಾರಣಕ್ಕೆ ಪ್ರಾಕ್ಟೀಸ್ ಮಾಡಬೇಕಿರುತ್ತೆ ಒಂದು ಚಿತ್ರಗಳನ್ನು. ಮತ್ತು ಒಂದು 6ನೇ ಕ್ವಶನ್ ಕೂಡ ನೋಡ್ಕೋಬೋದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಿರ್ತಾವಲ್ಲ, ಸೊ ಅವುಗಳನ್ನು ಒಂದು ಪ್ರಮುಖವಾಗಿ ಬರೀಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅರ್ಧ ಮಾರ್ಕ್ಸ್ ಆಗಿರ್ಬೋದು, 1 ಮಾರ್ಕ್ಸ್ ಆಗಿರ್ಬೋದು, ಎಷ್ಟು ಮೆನ್ಷನ್ ಮಾಡಿರ್ತಾರೆ, ಇದನ್ನು ಅರ್ಥ ಮಾಡ್ಕೋಬೇಕಿರುತ್ತೆ. ಯಾವ್ಯಾವುದಕ್ಕೆ ಎಷ್ಟು ಮಾರ್ಕ್ಸ್ ಅಂತ ನಿಮ್ಮ ಶಿಕ್ಷಕರು ಕೂಡ ನಿಮಗೆ ಹೇಳಿರ್ತಾರೆ. ಸೊ 7ನೇ ಕ್ವಶನ್ ಕೂಡ ಗಮನಿಸ್ಕೋಬೋದಾಗಿರುತ್ತೆ ಇಲ್ಲಿ. ಸೊ ಈ ರೀತಿಯಾಗಿ ಒಂದು ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಪ್ರಯೋಗದ ಚಿತ್ರವನ್ನು ಬರೀರಿ ಅಂತೆಲ್ಲ ಕೇಳಿರುವಂಥದ್ದಾಗಿರುತ್ತೆ. ಸೊ ಇದನ್ನು ಕೂಡ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕಿರುತ್ತೆ. ಚಿತ್ರಕ್ಕೆ ಎಷ್ಟು ಮಾರ್ಕ್ಸ್ ಅಂತ ಕೂಡ ಅಲ್ಲಿ ನಿಗದಿಯಾಗಿರೋದಾಗಿರುತ್ತೆ, ನೋಡ್ಕೋಬೋದಾಗಿರುವಂಥದ್ದು. ಪ್ರಮುಖವಾಗಿ 2 ಮಾರ್ಕ್ಸ್ ಅಂತಕ್ಕಂಥದ್ದು. ನಂತರದಲ್ಲಿ 4ನೇ ಮೇ ನೋಡೋದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಜಸ್ಟ್ ಎಷ್ಟರಲ್ಲಿ ಉತ್ತರಿಸಿ ಆಗಿದೆ ಅಂತ ಏನು ಕೇಳಿಲ್ಲ ಅವರು, ಜಸ್ಟ್ ಉತ್ತರಿಸಿ ಅಂತ ಅಷ್ಟೇ ಕೇಳಿಬಿಟ್ಟಿದ್ದಾರೆ. ಬಟ್ ಮಾರ್ಕ್ಸ್ ನೋಡ್ಕೊಂಡು ನೀವು ಆನ್ಸರ್ ಬರೀಬೇಕಿರುತ್ತೆ. ಇಲ್ಲಿ 3 ಕ್ವಶನ್ ಅಟೆಂಡ್ ಮಾಡಬೇಕಿರುತ್ತೆ. 3 ಮಾರ್ಕ್ಸ್ ನಿಗದಿಯಾಗಿರುವಂಥದ್ದಾಗಿರುತ್ತೆ. ಒಂದು ಕ್ವಶನ್ಗಳಿಗೆ ಒಟ್ಟು 9 ಮಾರ್ಕ್ಸ್ ಈ ಒಂದು ಮೇನಲ್ಲಿ ನೀವು ಪಡ್ಕೊಬೋದಾಗಿರುತ್ತೆ. ಗಮನಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎ ಮತ್ತು ಬಿ ವಿಭಾಗದಲ್ಲಿ ಅಂದರೆ ಇಲ್ಲಿ ಪ್ರಮುಖವಾಗಿ ಏನು ಅಂತಕ್ಕಂಥದ್ದು ಏನಿರುತ್ತಲ್ಲ, ಅದರಲ್ಲಿ ಅಭ್ಯರ್ಥಿಗಳಿಗೆ ಅಂದರೆ ಮಕ್ಕಳು ಒಂದೊಂದು ಮಾರ್ಕ್ಸ್ ಅಂತಕ್ಕಂಥದ್ದು ಏನೋ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಬಿ ವಿಭಾಗದಲ್ಲಿ ಅರ್ಧ ಮಾರ್ಕ್ಸ್ ರೀತಿಯಲ್ಲಿ ಅವರು ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಅದನ್ನು ಸರಿಯಾಗಿ ಕ್ವಶನ್ ನೋಡ್ಕೊಳ್ಳಿ ಮತ್ತು ಆನ್ಸರ್ ಮತ್ತು ಪ್ರಶ್ನೆಯನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೋಬೇಕಿರುತ್ತೆ. ನಂತರದಲ್ಲಿ ಚಾಯ್ಸ್ ಕೂಡ ಕ್ವಶನ್ ಇರುವಂಥದ್ದಾಗಿರುತ್ತೆ. ಅಲ್ಲಿ ಕೂಡ ಒಂದು ಚಾಯ್ಸ್ ಕ್ವಶನ್ಗೆ ವಿವರಿಸಿ ಅಂತ ಕೇಳಿರೋದ್ರಿಂದ ಇದು 3 ಮಾರ್ಕ್ಸ್ ಇರೋದ್ರಿಂದ ಆಲ್ಮೋಸ್ಟ್ ಇಷ್ಟು ಆನ್ಸರನ್ನು ನೀವು ಬರೀಬೇಕಿರುತ್ತೆ. ಮತ್ತು ಕ್ವಶನ್ ಮೇಲೆ ಅವಲಂಬನೆ ಆಗಿರುತ್ತೆ. ನಿಮಗೆ ಆನ್ಸರು ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಆನ್ಸರ್ ಅಷ್ಟೇ ಇರುತ್ತೆ, ಜಾಸ್ತಿ ಏನು ಎಕ್ಸ್ಟ್ರಾ ಇರೋದಿಲ್ಲ ಒಂದು SLC ವಿದ್ಯಾರ್ಥಿಗಳಾಗಿರೋದ್ರಿಂದ. ನಂತರ ಗಮನಿಸ್ಕೋಬೇಕಿರುತ್ತೆ ಪ್ರಶ್ನೆಗಳನ್ನು ಕ್ವಶನ್ಗಳನ್ನು ಯಾವ ರೀತಿ ಬಂದಾಗ ಯಾವ ರೀತಿ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದಾಗಿರುತ್ತೆ 5ನೇ ಮೇನಲ್ಲಿ 4 ಮಾರ್ಕ್ಸ್ ನಿಗದಿಯಾಗಿರುತ್ತೆ. 2 ಕ್ವಶನ್ ನೀವು ಬರೀಬೇಕಿರುತ್ತೆ.
ಇರುತ್ತೆ. ಒಟ್ಟು 8 ಮಾರ್ಕ್ಸ್ನ ಇಲ್ಲಿ ಪಡ್ಕೋಬೋದಾಗಿರುವಂಥದ್ದಾಗಿರುತ್ತೆ. ಆನ್ಸರನ್ನು ಕೂಡ ನೋಡ್ಕೊತಿದ್ರೆ ಇಲ್ಲಿ ಎಷ್ಟು ಅಂದರೆ ಆನ್ಸರ್ ಬೇಕಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಒಂದು ಕ್ವಶನ್ಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಕೆಲವೊಂದು ಕ್ವಶನ್ಗಳಿಗೆ ಕಡಿಮೆ ಆನ್ಸರ್ ಕೂಡ ಬರುತ್ತೆ, ಕೆಲವೊಂದು ಕ್ವಶನ್ಗೆ ಜಾಸ್ತಿ ಆನ್ಸರ್ ಕೂಡ ಬರುತ್ತೆ. ಕ್ವಶನ್ ಯಾವ ಥರ ಇದೆ ಅದರ ಮೇಲೆ ಅವಲಂಬನೆ ಆಗಿರುತ್ತೆ. ಮತ್ತು ಒಂದು ಪ್ರಮುಖವಾಗಿ ಬರೀತಕ್ಕಂಥದ್ದು ಏನಿರ್ತಾವಲ್ಲ ನಿಮಗೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬರೀಬೇಕಿರುವಂಥದ್ದಾಗಿರುತ್ತೆ. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಇವಾಗ ಸೊ ನಂತರದಲ್ಲಿ ಅದೇ ರೀತಿ ಸೇಮ್ ಬರುವಂಥದ್ದು ಇರುತ್ತೆ. ರಸಾಯನ ವಿಜ್ಞಾನ ಅಂತಕ್ಕಂಥ ಇರುತ್ತಲ್ಲ, ಸೇಮ್ ಅದೇ ಒಂದು ಪ್ಯಾಟರ್ನೇ ಫಾಲೋ ಆಗುವಂಥದ್ದಾಗಿರುತ್ತೆ. ಅದನ್ನು ಕೂಡ ನಾನು ಇಲ್ಲಿ ನೀವು ಪಾಸ್ ಮಾಡ್ಕೊಂಡು ಅಥವಾ ವೀಡಿಯೋನ ಸ್ಟಾಪ್ ಮಾಡ್ಕೊಂಡು ಕೂಡ ನೋಡ್ಕೋಬೋದಾಗಿರುತ್ತೆ. ಆ ನಂತರದಲ್ಲಿ ಯಾಕೆ ನಾನು ನಿಮಗೆ ಕಾಮನಾಗಿ ಫಸ್ಟ್ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಸೇಮ್ ಅದೇ ರೀತಿ ಪ್ಯಾಟರ್ನ್ ಬರುವಂಥದ್ದು ಇರುತ್ತೆ. ಕ್ವಶನ್ಗೆ ಆನ್ಸರ್ಗಳಾಗಿರ್ಬೋದು, ಮೈನ್ಗಳಾಗಿರ್ಬೋದು ಸೇಮ್ ಅದೇ ರೀತಿ ಇರುವಂಥದ್ದಾಗಿರುತ್ತೆ. ಸೊ ಆ ರೀತಿ ಇದನ್ನೆಲ್ಲ ನೋಡಿಕೊಂಡು ಸರಿಯಾಗಿ ಪ್ರಶ್ನೆಗಳನ್ನ ನೋಡಿ ಎಷ್ಟು ಮಾರ್ಕ್ಸಿಗೆ ಕೇಳಿದರೆ ಅದನ್ನು ನೋಡ್ಕೋಬೇಕಿರುತ್ತೆ. ಹಾಗೆ ಜೀವ ವಿಜ್ಞಾನ ಅಂತಕ್ಕಂಥದ್ದು ಭಾಗ 3ರಲ್ಲಿ ಬರುವಂಥದ್ದು ಇರುತ್ತೆ. ಇದಕ್ಕೂ ಬಹು ಆಯ್ಕೆಗಳಾಗಿರ್ಬೋದು ಸೇಮ್ ಇದು ಇಲ್ಲಿ 3 ಬರುವಂಥದ್ದು ಇರುತ್ತೆ. ಪ್ರಮುಖವಾಗಿ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಮತ್ತು 3 ಕ್ವಶನ್ ಮತ್ತು ಎಷ್ಟು ಕ್ವಶನನ್ನು ಕೇಳ್ತಾರೆ ಯಾವ್ಯಾವ ಮೇನಲ್ಲಿ ಅದನ್ನು ಕೂಡ ನೋಡ್ಕೋಬೇಕಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಒಂದು ಫಸ್ಟ್ ಮೇನಲ್ಲಿ ಬಹು ಆಯ್ಕೆ 2 ಕೊಟ್ಟಿದ್ರು, ನಂತರದ ಒಂದು ಮೇನ್ ಏನಿತ್ತಲ್ಲ 3 ಕೊಟ್ಟಿರುವಂಥದ್ದಾಗಿರುತ್ತೆ. ಮತ್ತು ಇತರ ಒಂದು ಕ್ವಶನ್ ಮೇನ್ಗಳಲ್ಲೂ ಕೂಡ ಯಾವ ರೀತಿ ಕೇಳಿದ್ದಾರೆ ಮತ್ತು ಚಾಯ್ಸ್ ಇರುವಂಥದ್ದನ್ನು ನೋಡ್ಕೊಂಡು ಅಟೆಂಡ್ ಮಾಡಬೇಕಿರುತ್ತೆ. ಚಾಯ್ಸ್ ಇದ್ರೂ ಸುಮ್ಮನೆ ನೀವು ಅದನ್ನೇ ಬರೆದ್ಬಿಟ್ಟು ಎಲ್ಲನೂ ಜಾಸ್ತಿ ಬರೆದ್ಬಿಟ್ಟು ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಥವಾ ಅಟೆಂಡ್ ಮಾಡಿದ್ದೀನಿ ಅಂತ ಕೆಲವೊಮ್ಮೆ ಅನ್ಕೊಬಿಡ್ತೀರಿ. ಜಾಸ್ತಿ ಅಂದರೆ ಯಾವುದೋ ಕ್ವಶನ್ ಕೌಂಟ್ ಮಾಡಿದಾಗ ಇಷ್ಟು ಕ್ವಶನ್ ಅಟೆಂಡ್ ಮಾಡಬೇಕು ಅಂತಿರುತ್ತೆ. ಬಟ್ ನೀವಲ್ಲಿ ಅಟೆಂಡ್ ಮಾಡಿರೋ ಸಂಖ್ಯೆ ಏನಿರುತ್ತಲ್ಲ ಸೊ ಆದರೆ ಜಾಸ್ತಿ ಅಟೆಂಡ್ ಮಾಡಿರ್ತೀರ ಅಷ್ಟೇ. ಬಿಟ್ಟರೆ ಚಾಯ್ಸ್ ಇರೋದು ಅಟೆಂಡ್ ಮಾಡಿಬಿಟ್ಟು ಅಂದರೆ ಅಟೆಂಡ್ ಮಾಡಬೇಕಿರುವಂಥ ಮೇನಲ್ಲೇ ನೀವು ಕರೆಕ್ಟಾಗಿ ಕ್ವಶನ್ಗಳನ್ನು ಅಟೆಂಡ್ ಮಾಡಿಲ್ಲ ಅಂದಾಗ ಅವಾಗ ನಿಮಗೆ ಯಾವುದೇ ರೀತಿ ಪರಿಗಣನೆ ಆಗೋದಿಲ್ಲ. ಜಸ್ಟ್ ಅದು ಎಕ್ಸ್ಟ್ರಾ ಬರೆದ್ರೆ ಕೌಂಟ್ ಅಂತೂ ಆಗೋದಿಲ್ಲ. ಆ ಕಾರಣಕ್ಕೆ ಹೇಳ್ತಿರುವಂಥದ್ದು ಅಭ್ಯರ್ಥಿಗಳಿಗೆ ಎಕ್ಸ್ಟ್ರಾ ಬರೆದ ಯಾವ ಸಂದರ್ಭದಲ್ಲಿ ಅಂದರೆ ಒಂದು ಕ್ವಶನ್ಗೆ ಜಾಸ್ತಿ ಮಾರ್ಕ್ಸ್ ಬಂದಿದ್ದಾಗ ಇನ್ನೊಂದು ಕ್ವಶನ್ಗೆ ಕಡಿಮೆ ಬಂದಾಗ ಆ ಸಂದರ್ಭದಲ್ಲಿ ಕಡಿಮೆ ಇರುತ್ತನ್ನ ಬಿಟ್ಟು ಹೆಚ್ಚಿಗೆ ಬರ್ತಿರುವಂಥದ್ದು ಇರುತ್ತಲ್ಲ, ಹೆಚ್ಚಿಗೆ ಮಾರ್ಕ್ಸ್ ಬಂದಿರುವಂಥದ್ದು ಇರುತ್ತಲ್ಲ ಅದನ್ನು ಪರಿಗಣಿಸ್ತಾರೆ ಅಂತ ಹೇಳ್ಬೋದು. ಬಟ್ ಆದರೆ ನೀವು ಕ್ವಶನನ್ನು ಕರೆಕ್ಟಾಗಿ ಅಟೆಂಡೇ ಮಾಡಿಲ್ಲ, ಎಲ್ಲದಕ್ಕೂ ಕೂಡ ಅಟೆಂಡ್ ಮಾಡಿಲ್ಲ, ಕೆಲವೊಂದು ಮೈನಲ್ಲಿ ಬಿಟ್ಟೇ ಬಿಟ್ಟಿದ್ದಾರೆ, ಕೆಲವೊಂದು ಅಟೆಂಡ್ ಮಾಡಬೇಕಿರೋದು. ಇವಾಗ ಅವರು ಇಲ್ಲಿ ಗಮನಿಸಬಹುದಾಗಿರುತ್ತೆ 2 ಕ್ವಶನ್ ಅಂದರೆ 2 ಮಾರ್ಕ್ಸ್ ನಿಗದಿಯಾಗಿರೋದಾಗಿರುತ್ತೆ. 3 ಕ್ವಶನ್ ಬರೀರಿ ಅಂತ ಹೇಳಿದರೆ ನಿಮಗೆ ಯಾವುದೇ ಚಾಯ್ಸ್ ಇರೋದಿಲ್ಲ, 3 ಬರೀಬೇಕಾಗಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಇಲ್ಲಿ ಗಮನಿಸುವಂಥದ್ದರೆ 3 ಮಾರ್ಕ್ಸ್ ಇರುವಂಥದ್ದು ಇರುತ್ತಲ್ಲ, ಸೊ ಇಲ್ಲಿ ಗಮನಿಸಬಹುದಾಗಿರುತ್ತೆ ಕ್ವಶನಲ್ಲಿ ಚಾಯ್ಸ್ ಕೊಟ್ಟಿರುವಂಥದ್ದಾಗಿರುತ್ತೆ. ಒಂದು ಚಾಯ್ಸನ್ನು ಕೂಡ ಕೊಟ್ಟಿರ್ತಾರೆ. ನೀವು ಆ ಚಾಯ್ಸಲ್ಲಿ ಯಾವುದನ್ನು ಚಾಯ್ಸ್ ಇರೋದನ್ನು ಕೂಡ ಬರೆದು ಬಿಟ್ಟರೆ ಅಭ್ಯರ್ಥಿಗಳಿಗೆ ಇವಾಗ ಕಾಮನ್ ಆಗಿ 8ನೇ ಕ್ವಶನ್ ಅನ್ಕೊಳ್ಳಿ, 1ನೇ ಕ್ವಶನ್ 2ನೇ ಕ್ವಶನ್ ಎರಡೂ ಬರೀತೀರಾ ಅನ್ಕೊಳ್ಳಿ. ನಂತರದಲ್ಲಿ 9ನೇ ಕ್ವಶನ್ 3ನೇ ಕ್ವಶನ್ ಅಂತ ಅನ್ಕೊಂಡು ಬರೀತೀರಾ. ಸೊ 9ನೇದು ಚಾಯ್ಸ್ ಕೊಟ್ಟಿದ್ದಾರೆ, 10ನೇದಕ್ಕೂ ಚಾಯ್ಸ್ ಕೊಟ್ಟಿಲ್ಲ, ಬಟ್ 10ನೇ ಕ್ವಶನ್ ಅಂತ ಕೊಟ್ಟಿರುವಂಥದ್ದಾಗಿರುತ್ತೆ. ಈ 5 ಕ್ವಶನ್ ರೀತಿ ಅವ್ರು ಕೊಟ್ಟಿದ್ದಾರೆ ಅಂದಾಗ ನೀವು ಅಲ್ಲಿ 3 ಕ್ವಶನ್ ಬರೆದುಬಿಟ್ರೆ ಅಂದರೆ ಚಾಯ್ಸ್ ಬಿಟ್ಟರೆ ಅಂದರೆ ಈಗ ಅಲ್ಲಿ ಚಾಯ್ಸ್ ಇರುವಂಥ ಕ್ವಶನ್ಗೆ ಬರೆದರೆ ಯಾವುದೇ ರೀತಿ ಮಾರ್ಕ್ಸ್ ಸಿಗೋದಿಲ್ಲ. ಅದನ್ನು ನಿಮಗೆ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ನೀವು ಈಗ 8ನೇ ಕ್ವಶನ್ಗೆ ಅವರು ನಿಗದಿ ಮಾಡುವಂಥ ಮಾರ್ಕ್ಸ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ನೀವು 2ರಲ್ಲಿ 1 ಮಾತ್ರ ಬರೀಬೇಕಾಗುತ್ತೆ. 2 ಬರೆದರೆ ನೀವು ಯಾವುದೇ ರೀತಿ ಉಪಯೋಗ ಇರೋದಿಲ್ಲ. ಅಂದರೆ 1ಕ್ಕೆ ಮಾತ್ರ ಅವ್ರು ಮಾರ್ಕ್ಸನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಬಟ್ ಎಲ್ಲ ಕ್ವಶನ್ ಅಟೆಂಡ್ ಮಾಡಿದ್ರೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಬಟ್ ಆದಷ್ಟು ಟೈಮನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ